ಹಾಯ್ ನಮಸ್ತೆ ಎಲ್ರಿಗೂ. ನಾನು ನಂದೀಶ್. ನಮ್ಮ ಜೊತೆ ಇವತ್ತು ಮ್ಯಾಚ್ ಪ್ರಿವ್ಯೂ ಮಾಡೋಕ್ಕೆ ಕರಣ್ ಅಂಡ್ ನವೀನ್ ಇದ್ದಾರೆ. ನಮಸ್ತೆ ಕರಣ್ ಸರ್. ನಮಸ್ತೆ 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 ನವೀನ್. ನವೀನ್ ಆರಾಮ. ನಮಸ್ತೆ ನವೀನ್. ನೀವಿಬ್ರು ಒಂಚೂರು ಹಿಂದೆ ಕುತ್ಕೊಳ್ಳಿ. ಪ್ರೇಮು ಒಂಚೂರು ತಲೆ ಕಾಣಿಸ್ತಿಲ್ಲ ನೀವಿಬ್ರದ್ದು. ಓಕೆ ನವೀನ್. ಓಕೆ. ಏನ್ ಅನ್ಕೊಂಡಿದ್ದೀರಾ ಕರ್ಣಣ್ಣ ಇವತ್ತು ಮ್ಯಾಚು? ಇವತ್ತು ಮ್ಯಾಚು ಅಬ್ಸಲ್ಯೂಟ್ ಆಗಿ ಮುಂಬೈ ಇಂಡಿಯನ್ಸ್ ಮುಂಬೈ ಇಂಡಿಯನ್ಸ್ ಗೆಲುವಿನ ಓಟ ಮುಂದುವರಿಯುತ್ತೆ. ಯಾಕೆ ನಿಮ್ ಫೇವರೇಟ್ ಮುಂಬೈ ಟೀಮ್ ಅಂದ್ಬಿಟ್ಟಾ? ಅಫ್ಕೋರ್ಸ್ IPL ಶುರುವಾದಾಗಿಂದನೂ ನಂದು ಮುಂಬೈ ಇಂಡಿಯನ್ಸ್ ನನ್ನ ಸಪೋರ್ಟ್. ಅಲ್ಲ ಅದಕ್ಕೆ ಹೇಳ್ತಿದ್ರಿ ಇವತ್ತು ಮುಂಬೈ ಗೆಲ್ಲುತ್ತೆ ಅಂತ. ಇಲ್ಲ 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 ಜೋಶ್, ಮೊನ್ನೆ ಮ್ಯಾಚ್ ನೋಡಿದ್ರಲ್ಲ ನೀವು? ಹೌದು ನೋಡಿದ್ವಿ. ಓಪನಿಂಗ್ ಬ್ಯಾಟ್ಸ್ಮನ್ ಗಳು ನಮ್ಮವರಿಬ್ರು ಹೆಂಗ್ ಹಾಡಿದ್ರು ಅಂತ. ಅಲ್ಲ ಬೂಮ್ರಾನ್ ಇಟ್ಕೊಂಡು 220 ಹೊಡ್ಸ್ಕೊಂಡ್ರಲ್ಲ. ಇರ್ಲಿ ಪರವಾಗಿಲ್ಲ. IPL ಅಂತಂದ್ರೆ ಏನೋ ರನ್ ಹೊಡಿಲೇಬೇಕು. ಇವತ್ತು IPL ಅಂದ್ರೆ ಹಂಗೆ ತಾನೆ. ಇವತ್ತು ಪಕ್ಕ ಮುಂಬೈ ಅಂತ ಹೆಂಗ ಹೇಳ್ತೀರಾ? ಹೌದು. ನವೀನ್ ನಿಮ್ ಪ್ರಕಾರ ಯಾರು ಗೆಲ್ತಾರೆ? ಡೆಲ್ಲಿ ಬೌಲಿಂಗ್ ಚೆನ್ನಾಗಿ, ಮುಂಬೈ ಗೆಲ್ಲುತ್ತೆ ಅನ್ಸುತ್ತೆ. ಬಟ್ ಕಾಂಪಿಟೇಷನ್ ಕೊಡುತ್ತೆ ಡೆಲ್ಲಿ. ಡೆಲ್ಲಿ ಬೌಲಿಂಗ್ ಮುಂಬೈಗಿಂತ ಚೆನ್ನಾಗಿದೆಯಾ? ಮುಂಬೈಗಿಂತ ಚೆನ್ನಾಗಿಲ್ಲ, ಬಟ್ ಅದಕ್ಕೆ ಬೆಟರ್ ಇದೆ. ಹೌದಾ? ರಾತ್ರಿ ಮ್ಯಾಚ್ ಹೆಂಗಿತ್ತು? ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗ್ ಆಡಿದ್ರು. ಯಾಕಂದ್ರೆ ಒಂದ್ ಸೈಡ್ ಮುಗ್ದಾದಾಗ 206 ರನ್ ಏನ್ ಕಡಿಮೆ ರನ್ ಆಗಿರ್ಲಿಲ್ಲ. ಯಾರು ಚೆನ್ನಾಗ್ ಆಡಿದ್ರು? ಒಳ್ಳೆ ಮ್ಯಾಚ್ ಇತ್ತಲ್ವಾ? ಎಲ್ಲಿ ಒಳ್ಳೆ ಒನ್ ಸೈಡ್ ಮ್ಯಾಚ್ ಆಗೋಯ್ತು. ಎಲ್ಲಿ ಒಂದ್ ಸೈಡ್ ಮ್ಯಾಚ್ ಆಗೋಯ್ತು? 206 ರನ್ ಕಡಿಮೆ ರನ್ ನವೀನ್, ಏನಿಂಗ್ ಮಾತಾಡ್ತೀರಾ ನೀವು? 209. ಕೈ ಕೊಟ್ಟಲ್ಲ ಇರುತ್ತೆ. ಸಾರಿ 209 ರನ್. ಸಾರಿ 209 ರನ್ ಕಡಿಮೆ ರನ್. ಅದು ಒಂದ್ ಸೈಡ್ ಮ್ಯಾಚ್ ಹಂಗಂತೀರಾ? 1 ಓವರ್ ಕೈ ಕೊಟ್ರಲ್ಲ. ಎಲ್ಲಾದ್ರೂ ಔಟ್ ಆಫ್ ದಿ ಗೇಮ್ ಇದ್ರಪ್ಪ ಪಂಜಾಬ್. ಅಲ್ಲಲ್ಲ ಒಂದ್ ನಿಮಿಷ. ಅಲ್ಲಲ್ಲ ಔಟ್ ಆಫ್ ದ ಗೇಮ್ ಇಲ್ಲ. ಓಕೆನಾ? 209 ರನ್ ಚೇಸಬಲ್ ಸ್ಕೋರ್. ಅದು ಅವ್ರ ಬೌಲಿಂಗ್ ಸ್ಕೋರ್. ಅದು ಅಲ್ಲ ನವೀನ್ ಹೇಳ್ತಿರೋ ಒನ್ ಸೈಡ್ ಮ್ಯಾಚ್ ಅಂದ್ರೆ ಫಸ್ಟ್ ಬ್ಯಾಟಿಂಗ್ ಅಷ್ಟೇ ಹೋಪ್ಸ್ ಇತ್ತು. ಸೆಕೆಂಡ್ ಬ್ಯಾಟಿಂಗ್ ಸ್ಟಾರ್ಟ್ ಆದಾಗ ಫಸ್ಟ್ ಬಾಲ್ ಇಂದಾನೇ ಪಂಜಾಬ್ ಕಡೆ ಹೊಡ್ತಾರೆ. ನೀವು ನೋಡಿದಾಗ ಎಷ್ಟೋ ಮ್ಯಾಚ್ ಅಲ್ಲಿ ಒಂದ್ ನಿಮಿಷ ನಾನು ಹೇಳ್ತೀನಿ. ಇದೇ ಪಂಜಾಬ್ ಮತ್ತೆ ಚೆನ್ನೈ ಮ್ಯಾಚ್ ನಡೆಯುವಾಗ 200 ಚಿಲ್ಲರೆ ರನ್ ಹೊಡೆದಿರ್ತಾರೆ. ಯಾರು? ಆ ಜಾರ್ಜ್ ಬೇಲಿ ಕ್ಯಾಪ್ಟನ್ ಇರ್ತಾರೆ. ಓಕೆನಾ? 6 ಓವರ್ಗೆ 100 ರನ್ ಹೊಡಿತಾರೆ. ಯಾರು? ಪಂಜಾಬ್. ಸುರೇಶ್ ರೈನಾ 29 ಬಾಲ್ಗೆ 85 ರನ್ ಹೊಡೆದಿರ್ತಾರೆ. ನೆನಪಿದೆ ಇದು. ನೆನ್ಪಿದ್ಯಾ? ಹೋಯ್ತಾ ಮ್ಯಾಚು? ಹೋಯ್ತು ತಾನೆ? ಹಂಗೇನೆ ಕ್ರಿಕೆಟ್ ಅಲ್ಲಿ ಏನು ಹೇಳಕ್ ಆಗಲ್ಲ ನವೀನ್. ಅಲ್ಲ ಅವಾಗ ಬೇರೆ, ಅವಾಗ ಬ್ರಾವೋ ಎಲ್ಲ ಇದ್ರು. ಈ ಸರಿ ಆತರ ಬೌಲಿಂಗ್ ಕ್ಯಾಪ್ಟನ್ಶಿಪ್ ಇಲ್ವಲ್ಲ ಮೈಂಡ್. ಅವ್ರಿಗೆ ಕೊಡ್ತಾವ್ರೆ, ಹೊಡಿತಾವ್ರೆ. ಏನ್ ಗೊತ್ತಾ ಕಣ್ಣಣ್ಣ, ಕ್ಯಾಪ್ಟನ್ಶಿಪ್ ಹೆವಿ ಮ್ಯಾಟರ್ ಆಗುತ್ತೆ. ಫಸ್ಟ್ 6 ಓವರ್ ಬಾರಿಸ್ತಿದ್ದಾರೆ. ಒಂದ್ ಸ್ಪಿನ್ ಕೊಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಅವ್ರಿಗೆ. ಏನು ಚೇಂಜಸ್ ಮಾಡ್ತಿಲ್ಲ. ಅವ್ನಿಗೆ ಕೊಡ್ತಿದ್ರೆ ಅವ್ರು ಬಾರಿಸ್ತಿದ್ದಾರೆ. ಹೆಂಗೋ ಅವ್ನ್ ವಿಕೆಟ್ ಆಗ್ದ ಇವನ್ಗೆ, ಪ್ರಿಯಾನ್ ಶಾರಿಯಾಗೆ. ಇಲ್ಲ ಅಂದ್ರೆ ಅವ್ನ್ ಬಾರ್ಸ್ ಬಿಸಾಕೋನು. ಪ್ರಿಯಾನ್ ಶಾರಿಯಾ ಅಂದ್ರೆ ಇದು ಫ್ರಂಟ್ ಫುಟ್ ಬಂದು ಹೊಡಿಯಕ್ ಹೋಗಿದ್ದಕ್ಕೆ ಅದು ವಿಕೆಟ್ ಅಂದ್ರೆ ಡಿಫೆನ್ಸ್ ಕಾಡ್ಕೊಂಡು ಹೋಯ್ತು ಅಂತಂದಿದ್ರೆ ಅದು ಕೂಡ ಇಲ್ಲ ಅಲ್ವಾ? ಹೌದು. ಇರ್ಲಿ ಪರವಾಗಿಲ್ಲ. ನೋಡೋಣ. ಈಗ 3ನೇ ಮ್ಯಾಚ್ ಅಲ್ಲಿ ಚೆನ್ನೈ ಅವರು ಬೌಲಿಂಗ್ ಲೈನ್ ಅಪ್ ಏನಾದ್ರು ಚೇಂಜ್ ಮಾಡ್ಬೋದಾ ಅಂತ ನೋಡೋಣ. ಬೆಂಗಳೂರು ಕರ್ಸ್ಬಿಟ್ಟು ಅವ್ರಿಗೆ. ಚೆನ್ನೈ ಅವ್ರನ್ನ ಏನಕ್ಕೆ ಬೆಂಗಳೂರು ಕಳ್ಸ್ಬೇಕು? ಬೆರಿಯ ವಿಷಯ ಹೊಡ್ಸೋದು ಚೆನ್ನೈಯಲ್ಲಿ. ನೆಕ್ಸ್ಟ್ ಮ್ಯಾಚ್ ಬೆಂಗಳೂರಲ್ಲಿ ಇರೋದು ಮ್ಯಾಚ್. ಬೆಂಗಳೂರಲ್ಲೇ ಮ್ಯಾಚ್ RCB ಮೇಲೆ ಇರೋದಲ್ವಾ? ಮೋಸ್ಟ್ಲಿ ತಲಾ ಇಳಿತಾರೆ ಅವಾಗ. ನಾಳೆನೆ. ಸೂಪರ್. ಇವಾಗ ಹೇಳಿ, ಈಗ ಮುಂಬೈ ಇಂಡಿಯನ್ಸ್ ಮತ್ತೆ ಡೆಲ್ಲಿ. ಅಲ್ಲ ನನಗೂ ಮುಂಬೈ ಗೆಲ್ಲುತ್ತೆ ಅಂತ ನಾನು ಅನ್ಕೊಂಡ್ಬಿಟ್ಟಿದೀನಿ. ಬ್ಯಾಟಿಂಗ್ ಅಲ್ಲಿ ಒಳಗಡೆ ಕಟ್ ಆಗ್ಬಿಟ್ಟು ಚೇಸ್ ಮಾಡ್ಬೋದು ಅನ್ಸುತ್ತೆ. ಒಂದ್ ವೇಳೆ ಫಸ್ಟ್ ಮುಂಬೈ ಬ್ಯಾಟಿಂಗ್ ಬಂದ್ರೆ, ಅದೇ ಚೇಸ್ ಸಿಕ್ಕಿದ್ರೆ ಆಪ್ಷನ್ ಇದೆ. ಫಸ್ಟ್ ಬ್ಯಾಟಿಂಗ್ ಡೆಲ್ಲಿ ಬಂದ್ರೆ ಅವ್ರು ಎಷ್ಟು ಬಂದ್ರು ಹೊಡಿತಾರೆ ಅನ್ಸುತ್ತೆ. ರೋಹಿತ್ ಶರ್ಮನು ಸಖತ್ತಾಗಿ ಆಡ್ತಾ ಇದಾರೆ. ಹೌದು. ರೋಹಿತ್ ಶರ್ಮಾ ರಿಕ್ಕಲ್ಟನ್ ಇಬ್ರೇ ಆಡಿದ್ ಲಾಸ್ಟ್ ಮ್ಯಾಚ್. ಅವ್ರಿಬ್ರು ವಿಕೆಟ್ ಆದ್ಮೇಲೆ ಮತ್ತೆ ಬಂದ್ ಯಾರು ಆಡಿದ್ರು? ಸೂರ್ಯ ಒಂದ್ 2 ಬಾಲ್ ಹಂಗೆ ಹೊಡೆದ್ಬಿಟ್ಟು ಹೋಗ್ಬಿಟ್ಟಾರೆ. ನಮ್ ತಿಲಕ್ ಇದಾರೆ, ಆಮೇಲೆ ನಮ್ ಹಾರ್ದಿಕ್ ಇದಾರೆ. ಆಡಿದ್ರು ರೋಹಿತ್. ಫಸ್ಟ್ ತರ 20 ಆ ತರ ಇಲ್ವಲ್ಲ. ಆಮೇಲೆ ವೆರಿ ಫಸ್ಟ್ 2 ಓವರ್ 3 ಓವರ್ ಅಲ್ಲಿ ಒಂದ್ ಫೀಲ್ಡಿಂಗ್ ಮಾಡಿದ್ರು, ನೋಡಿದ್ರ ರೋಹಿತ್ ಡೈ ಹೊಡೆದಿ. ಒಂದೇ ನಿಮಿಷ. ಹಲೋ ತಗೊಳ್ಳಿ. ಏನ್ ನವೀನ್?
37 ಇಯರ್ಸ್ ಹಾ ಅವ್ರಿಗೆ. ಮ್ಯಾಮ್ 5,000 ವಿತ್ಡ್ರಾಲ್ ಅಲ್ಲ 37 ಇಯರ್ಸ್ ಆಯ್ತಾ. ಇವಾಗ ಕೊಡಿ ಹೆವಿ ma'am. ಬಿಟ್ಟಿದ್ದಾರೆ ಫಸ್ಟ್ ಗಿಂತ. ಹಾ ಏನೋ ಇವಾಗ ಬಿಟ್ಟಿದ್ದಾರೆ ಫಸ್ಟ್ ಗಿಂತ ಆಕ್ಚುಲಿ. ಅಲ್ಲ ಲಾಸ್ಟ್ ಮ್ಯಾಚು ಅಲ್ವಾ? ನಿಸ್ಸಾಕ ಔಟ್ ಆಗಿ ಹೋಗ್ಬಿಟ್ಟ ಡೆಲ್ಲಿ. ಒಳ್ಳೆ ಬ್ಯಾಟ್ಸ್ಮನ್ ಅವನು, ಶ್ರೀಲಂಕಾ ಬ್ಯಾಟ್ಸ್ಮನ್. ಇವತ್ತು ಆಡ್ತಾನ ಅಂತ ಚೇಸಿಂಗ್ ಬಂದ್ಬಿಟ್ರೆ ಒಳ್ಳೆ ಟೀಮ್ ಇದೆ. ಒಳ್ಳೆ ಟೀಮ್ ಇದೆ, ಅದಕ್ಕೆ ಇಲ್ಲ ಕಾಂಪಿಟೇಷನ್ ಬ್ಯಾಟಿಂಗ್ ಸೂಪರ್ ಇದೆ, ಡೆಲ್ಲಿನಲ್ಲೂ ಬ್ಯಾಟಿಂಗ್ ಸೂಪರ್ ಇದೆ. ಅದೇ ಚೆನ್ನಾಗಿದೆ. ಅದು ಚೇಸಿಂಗ್ ಟೀಮ್ ಅಣ್ಣ. ಹಾ. ಬ್ಯಾಟಿಂಗು ಚೇಸಿಂಗ್ ಅಷ್ಟೇ ಅದು. ರಾಹುಲ್, ನಿಸ್ಸಕ, ನಿತೀಶ್ ರಾಣಾ, ಸ್ಟಬ್ಸ್, ಮಿಲ್ಲರ್ ಇಷ್ಟು ಜನ ಚೇಸಿಂಗ್ ಆಡೋರೆ. ಫಸ್ಟ್ ಬ್ಯಾಟಿಂಗ್ ಬಂದ್ರೆ ನನ್ನ ಪ್ರಕಾರ ಅವ್ರು 160, 170 ಹೊಡ್ಕೊಂಡಿದ್ದು ಹೋಗ್ತಾರೆ ನಿಧಾನಕ್ಕೆ ಆಡ್ಕೊಂಡು ಅಂತ. ಅಂದ್ರೆ ಹೊಡಿತಾರೆ ಈ ಚೇಸಿಂಗ್ ಬಂದ್ರೆ ನೋಡ್ಕೊಂಡು ಆಡ್ತಾರೆ, ಇಲ್ಲಾಂದ್ರೆ ಹಿಂಗ್ ಕಷ್ಟ ಆಗ್ಬಿಡುತ್ತಾ ಅಂತ. ಇನ್ನ ಸ್ಟಬ್ಸ್ ಮಿಲ್ಲರ್ ಕೂಡ ಎಲ್ಲಾರು ಇದಾರಲ್ವಾ? ಹೌದೌದು. ಸಾಕತ್ ಲೈನಪ್ ಇದೆಯಲ್ಲ. ನಿಸ್ಸಾಂಕ ಅವ್ರು ಯಾರೋ ನಿತೀಶ್ ರಾಣಾ ಕೂಡ ಅಲ್ವಾ? ನಿತೀಶ್ ರಾಣಾ ಬೌಲಿಂಗ್ ಇದೆ ಮೈನು. ತುಂಬಾ ತುಂಬಾ ಚೆನ್ನಾಗಿದೆ. ನಟರಾಜನ್, ಕುಲ್ದೀಪ್ ಯಾದವ್, ನಿಗ್ಡಿ. ಸ್ಪೆಷಲಿಸ್ಟ್ ನಟರಾಜನ್ ಹಾ. 3 ವಿಕೆಟ್ ತಗೊಂಡ್ರು. ನಿಗಡಿನೂ ಸಖತ್ ಸ್ಲೋರ್ ಬಾಲ್ಸ್ ಇಟ್ಕೊಂಡವ್ರೆ. ನಟರಾಜನ್ ಇನ್ನೊಬ್ಬ 3 ವಿಕೆಟ್ ತಗೊಂಡ್ರಲ್ಲ ಲಾಸ್ಟ್ ಮ್ಯಾಚ್. 3 ಜನ 3 ವಿಕೆಟ್. ನಿಗಡಿ ಹಾ ಚೆನ್ನಾಗೇ ಇದೆಯಲ್ಲ ಬೌಲಿಂಗ್ ಲೈನ್ ಅಪ್. ಹಂಗಾದ್ರೆ ಇವತ್ತು ಒಳ್ಳೆ ಸೂಪರ್ ಟೆನ್ಷನ್ ಮ್ಯಾಚ್ ಹಂಗಾದ್ರೆ ಇವತ್ತು. ಬಟ್ ಈ ಕಡೆ ಬೂಮ್ರಾ ಬೋಲ್ಟ್ ಇದಾರಲ್ಲ, ಹಾ ಅದೇ ಪ್ಲಸ್ ಇವ್ರಿಗೆ. ಅದೇ ನಂದೇಶ್ ನಾನು ಹೇಳ್ತಿರೋದು. ಒಳ್ಳೆ ಪೈಪೋಟಿ ಇರುತ್ತೆ ಇವತ್ತು ಮ್ಯಾಚ್ ಅಲ್ಲಿ ಅಂತ. ಬೂಮ್ರಾ ಮಜಾ ಇರುತ್ತೆ ಅಂತ. 4 ಓವರ್ ಮರಿಬೇಕಷ್ಟೇ ಈಗ ಇವರು. ಹಾ ಏನಾಗಿದೆ ರೂಪ್? ಬೂಮ್ರಾ, ಬೋಲ್ಟ್, ಹಾರ್ದಿಕ್, ಆಮೇಲೆ ಸ್ಪಿನ್ನರ್ ಯಾರಿದ್ದಾರೆ ಇಲ್ಲಿ ಮುಂಬೈಯಲ್ಲಿ? ಫರ್ಗಟ್ ಆಕ್ಚುಲಿ. ಸ್ವಲ್ಪ ವೀಕ್ ಇದೆ ಅನ್ಸುತ್ತೆ. ಮಯಾಂಕ್ ಮಾರ್ಕಂಡೆ ಅವನೇ ಮಾರ್ಕಂಡೆ. ಅವೈಲೇಬಲ್ ಅದ್ಯಾರೋ ಲಾಸ್ಟ್ ಮ್ಯಾಚ್ ಅಲ್ಲಿ ಒಬ್ರು ಇದ್ರಲ್ಲ, ಯಾರೋ ನಮ್ಮ ಹಾರ್ದಿಕ್ ಪಾಂಡ್ಯ ಅವರ ರಿಲೇಷನ್ ಯಾರೋ ಹುಡುಗ. ಗಜಂಫರ್. ಗೊತ್ತಿಲ್ಲ, ಫಿಟ್ ಇದ್ರೆ ಅವ್ನ್ ಹೊಡಿತಿದ್ರು ಅವ್ನ್ಗೆ ಕೊಟ್ರು. ಅದೇನಕ್ಕೆ ಅಂತ ನಾನು ಹಂಗೆ ಅನ್ಕೊಂಡೆ, ಹಾರ್ದಿಕ್ ರಿಲೇಷನ್ ಏನೋ ಅಂತ. ನಾನು ಅದೇ ಅನ್ಕೊಂಡೆ, ಯಾರೋ ರಿಲೇಷನ್ ಇರ್ಬೋದೇನೋ ಅನ್ಕೊಂಡೆ. ಅಲ್ಲ ಸಾರಿ, ಸೀನಿಯರ್ಸ್ ಪ್ಲೇಯರ್ ಗಳು ನಾವೆಲ್ಲ ಮಾತಾಡಬಾರ್ದು ಏನೋ. ಅಂದ್ರೆ ಹೊಡಿತಾ ಇದ್ರು ಬ್ಯಾಕ್ ಟು ಬ್ಯಾಕ್ ಅವ್ರಿಗೆ ಕೊಡ್ತಾರೆ ಅಂತ ಅಂದಾಗ ಕಾಮಿಡಿ ಆಗಿ ಊರ್ಗಳ ಕಡೆ ಅವ್ರ ಬಾವ ಅಂತೆ, ಬಾಮ ಇದಂತೆ, ತಮ್ಮ ಅಂತೆ, ಹೆಂಡತಿ ತಮ್ಮ ಅಂತೆ, ಹಿಂಗೆಲ್ಲ ಮಾತಾಡೋದು. ಹಂಗಾಗಿ ಹೇಳ್ತಾ ಇದೀನಿ. ಸೋತ್ರು ಸೋಲೋದು ಹಾರ್ದಿಕ್ ಪಾಂಡ್ಯ ಆಟಿಟ್ಯೂಡ್ ಇಂದಾನೆ ಸೋಲೋದು ಮುಂಬೈ. ಟೈಮ್ ಬೌಲಿಂಗ್ ಚೇಂಜ್ ಮಾಡ್ದೆ, ಮೊನ್ನೆ ಒಳ್ಳೆ ಬೌಲಿಂಗ್ ಮಾಡ್ದ ಮೊನ್ನೆ. ಲಾಸ್ಟ್ ಮ್ಯಾಚ್ ಸೀಸನ್ ಚೇಸ್ ಮಾಡಿದ್ರು ಯಾರು ಅಂದ್ರೆ ಬಿಟ್ಕೊಡ್ದಾನೆ ರೋಹಿತ್ ಶರ್ಮಾ ಮತ್ತೆ ರಿಕಲ್ಟನ್. ಎಷ್ಟು ಕೆಟ್ಟ ಓಪನಿಂಗ್ ಬೌಲಿಂಗ್ ಅಲ್ವಾ ಬೌಲಿಂಗು. ಬೋಲ್ಟ್ ಅಲ್ಲಿ ಅವರೆಲ್ಲ ಏನಕ್ಕೆ ಅವರು 6 ಓವರ್ ಒಳಗಡೆ ಇಬ್ರು ಬರ್ಲಿಲ್ಲ. ಬೋಲ್ಟ್ ಸೂಪರ್ ಆಗಿ ಹಾಕ, ನೆಕ್ಸ್ಟ್ ಓವರ್ ಎತ್ಕೊಂಡೋಗಿ ಯಾರಿಗೂ ಹೊಸಬನ್ ಕೊಟ್ಟ. ಅಲ್ಲ ಅವ್ರು ಯಾರು ಗಜಾಂಫರ್ ಕೊಟ್ಬಿಟ್ಟು ಇವ್ರು ಬೌಲಿಂಗ್ ಮಾಡ್ಕೊಂಡು 6 ಓವರ್ ಒಳಗಡೆ ಹೊಡಿತಾನೆ ಅವ್ರವ್ರೇ ಮಾಡ್ತಾರೆ. ಆಕ್ಚುಲಿ ಚೆನ್ನಾಗಿ ಹೊಡೆದ್ಮೇಲೆನೆ ಅವನು ಬೌಲಿಂಗ್ ಚೇಂಜ್ ಮಾಡಿದ್ದು. ಏನಾಗಿದೆ ನಮ್ಮ ಈಗ RCB ಎಕ್ಸ್ಪರ್ಟ್ ರೂಪ್ ಖಾನ್ ಸರ್ಗೆ ಏನಾಗಿದೆ? ಇಲ್ಲ ಅಂತಿದ್ರು. ಏನ್ ಲೂಸ್ ಮೋಷನ್ ಅಂತ ಏನೋ ಗೊತ್ತಿಲ್ಲ. ರಾತ್ರಿ ಗೆದ್ದಿದ್ ಖುಷಿಗೆ ಪಾರ್ಟಿ ಮಾಡಿರ್ಬೇಕು. ಓಕೆ, ಇನ್ನೇನು ಮತ್ತೆ ಬರೋಣ. ನೈಟ್ ಮ್ಯಾಚ್ ಬಗ್ಗೆ ಮಾತಾಡೋಣ. ಇದು ಸ್ಟಾರ್ಟ್ ಆಗ್ಲಿ. ಡೆಲ್ಲಿ ಆಕ್ಚುಲಿ ಒಳ್ಳೆ ಕಾಂಪಿಟೇಷನ್ ಕೊಡುತ್ತೆ, ಗೆಲ್ಬಹುದು ನೋಡೋಣ. ಓಕೆ, ನಿಮ್ ಡೆಲ್ಲಿ ಗೆಲ್ಬೋದಲ್ಲ, ನಮ್ದು ಮುಂಬೈ. ಓಕೆ, 6 ಇದಿಲ್ಲ, 6. ಓಕೆ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್.